ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಶಶಿ ತರೂರ್ ಅವರು ರಷ್ಯಾಗೆ ತೆರಳಿದ್ದಾರೆ. ನರೇಂದ್ರ ಮೋದಿ ಅವರ ಮನವಿಯ ಮೇರೆಗೆ, ಅವರ ಸಲಹೆಯ ಮೇರೆಗೆ ಭಾರತದ ದೂತರಾಗಿ ರಷ್ಯಾಗೆ ತೆರಳಿದ್ದಾರೆ ಶಶಿ ತರೂರ್. ಹೋಗೋದಕ್ಕಿಂತ ಮುಂಚೆ ಒಂದು ದೊಡ್ಡ ಬಾಂಬನ್ನು ಕಾಂಗ್ರೆಸ್ ಮೇಲೆ ಎಸೆದು ಹೋಗಿದ್ದಾರೆ. ಒಂದು ಟ್ವೀಟ್ ಮಾಡ್ತಾರೆ ಅವರು. ಏನು? ಒಂದು ಹಕ್ಕಿ ಹಾರಿ ಹೋಗ್ತಾ ಇರುವಂಥ ಒಂದು ಫೋಟೋ, ಅದರ ಕೆಳಗಡೆ ಒಂದು ಕ್ಯಾಪ್ಷನ್ ಏನಂತ ಬರೆದಿರ್ತಾರೆ? ರೆಕ್ಕೆ ನನ್ನವು, ಬಾನು ಯಾರವರದು ಅಲ್ಲ, ಯಾರು ಬೇಕಾದರೂ ಹಾರಬಹುದು ಅಂತ. ರೆಕ್ಕೆ ನಮ್ಮದಿರುವಾಗ, ಬಾನು ಯಾರ ಸೊತ್ತು ಅಲ್ಲದಿರುವಾಗ ಎಷ್ಟು ಬೇಕಾದರೂ ಹಾರಬಹುದು, ಯಾರ ಅಪ್ಪಣೆಯನ್ನು ಪಡೆಯಬೇಕಾಗಿಲ್ಲ ಅಂತ. ಎಷ್ಟು ಪರೋಕ್ಷವಾಗಿ, ಎಷ್ಟು ಸುಂದರವಾಗಿ ಈ ಮಾತನ್ನು ಅವರು ಹೇಳಿದ್ದಾರೆ ನೋಡಿ. ಯಾವ ಹಿನ್ನೆಲೆಯಲ್ಲಿ ಈ ಮಾತು ಹೇಳಿದರು? ಯಾವ ಹಿನ್ನೆಲೆಯಲ್ಲಿ ಹೇಳಿದರು ಅಂದರೆ, ನಿನ್ನೆ ಮಲ್ಲಿಕಾರ್ಜುನ ಮುತ್ಯ ಬಾಯಿಯಿಂದ ಭೇದಿ ಮಾಡಿಕೊಂಡ್ರು. ಇಷ್ಟು ಕೆಟ್ಟ ಶಬ್ದಗಳನ್ನ ಆ ವಯಸ್ಸಿನ ಮನುಷ್ಯನಿಗೆ ಹೇಳಬಾರ್ದು. ಆದರೆ ಆತನ ಒಳಗಿರುವಂಥ ಮಾತ್ಸರ್ಯ ಇದೆಯಲ್ಲ, ಆತನಲ್ಲಿರುವಂಥ ತಾಮಸ ಬುದ್ಧಿ ಇದೆಯಲ್ಲ, ಅದು ನೋಡಿದಾಗ ಈ ಶಬ್ದಗಳನ್ನ ಬಳಸಬೇಕಾದಂಥದ್ದು ಅನಿವಾರ್ಯ ಬರುತ್ತೆ. ಇದಾದ್ಮೇಲೆ ನಾನು ಬಾಯಿ ಡೆಟಾಲ್ ಹಾಕ್ಕೊಂಡು ತೊಳ್ಕೋಬೇಕು. ಆದರೆ ಮಾತಾಡದೇ ಇರಲಿಕ್ಕೆ ನನ್ನಿಂದ ಸಾಧ್ಯವೇ ಆಗೋದಿಲ್ಲ. ಹೇಳ್ತಾರೆ, ನಾವು ಕಾಂಗ್ರೆಸ್ಸಿನವರಿಗೆ ಭಾರತದ ಬಗ್ಗೆ ಕಳಕಳಿಯಾದರೆ ಈ ಶಶಿ ತರೂರ್ಗೆ ನರೇಂದ್ರ ಮೋದಿಯೇ ದೊಡ್ಡವರು ಅಂತ. ನಮಗೆ ಭಾರತ ದೊಡ್ಡದಾದರೆ ಶಶಿ ತರೂರ್ಗೆ ಮೋದಿ ದೊಡ್ಡವರು. ಭಾರತ ದೊಡ್ಡದು ಅಂತ ಆಗಿದ್ದರೆ ಕಾಂಗ್ರೆಸ್ಸಿನವರು ಈ ಮಟ್ಟಿಗೆ ಸಣ್ಣವರಾಗ್ತಿರಲಿಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಭಾರತದ ಹಿತದೃಷ್ಟಿಯಲ್ಲಿ ನಿಲ್ಲಬೇಕಾಗಿತ್ತೋ ಇವರು, ರಾಷ್ಟ್ರಹಿತದ ದೃಷ್ಟಿಯಲ್ಲಿ ನಿಲ್ಲಬೇಕಾಗಿತ್ತೋ, ಯಾವಾಗ ಸ್ಪಂದಿಸಬೇಕಾಗಿತ್ತೋ, ಯಾವಾಗ ಸಂವೇದನಾಶೀಲರಾಗಬೇಕಾಗಿತ್ತೋ ಆ ಸಂದರ್ಭದಲ್ಲೆಲ್ಲ ಇವರು ವಿಮುಖರಾದಂಥ ಜನ. ಮೊದಲನೇದಾಗಿ ಕಾಂಗ್ರೆಸ್ಸಿನ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ, ಯಾವ ವ್ಯಕ್ತಿಯ ಅರ್ಹತೆ ಏನು, ಆತನ ಸಾಮರ್ಥ್ಯ ಏನು, ಆತ ಯಾವುದಕ್ಕೆ ಕ್ಷಮತ್ವವನ್ನು ಹೊಂದಿದ್ದಾನೆ, ಆತನ ಗುಣವಿಶೇಷಗಳೇನು, ಇದನ್ನು ಪರಿಗಣಿಸುವಂಥ ಮನಸ್ಥಿತಿಯೇ ಇಲ್ಲ. ಅಲ್ಲಿ ಏನಿದ್ರೂ ಚಮಚಾಗಿರಿ ಮಾಡೋದರಲ್ಲಿ ನೀವು ನಿಸ್ಸೀಮರಾಗಿದ್ದರೆ, ರಾಹುಲ್ ಗಾಂಧಿಯನ್ನು ನಿರಂತರವಾಗಿ ಹೊಗಳ್ತಾ ಇವರೇ ಮುಂದಿನ ಪ್ರಧಾನಿ ಅಂತ ಇದ್ದರೆ, ನೀವು ನರೇಂದ್ರ ಮೋದಿ ಅವರ ಮೇಲೆ ನಿರಂತರವಾಗಿ ವಾಗ್ದಾಳಿ ಮಾಡ್ತಾ ಮಂತ್ರಪುಷ್ಪ ಮಾಡ್ತಾ ಇದ್ದರೆ, ನಿಮ್ಮನ್ನು ಒಬ್ಬ ಒಳ್ಳೆಯ ಕಾಂಗ್ರೆಸ್ ಕಾರ್ಯಕರ್ತ, ಒಬ್ಬ ಒಳ್ಳೆಯ ಕಾಂಗ್ರೆಸ್ ನಾಯಕ, ಒಬ್ಬ ಕಾಂಗ್ರೆಸ್ನ ಒಳ್ಳೆಯ ಮುಖಂಡ ಅಂತ ಕರೀತಾರೆ. ಅಪ್ಪಿತಪ್ಪಿ ನೀವೇನಾದರೂ ಪಕ್ಷದ ವಾಸ್ತವ ಸ್ಥಿತಿಯನ್ನು ಕನ್ನಡಿಯ ರೀತಿ ಹಿಡಿದು ನಿಂತರೆ, ಸರ್ಕಾರ ಒಳ್ಳೆಯ ಕೆಲಸ ಮಾಡಿದಾಗ ಹೊಗಳಿದ್ದೇ ಆದರೆ ತಕ್ಷಣ ಇವರು ಕಣ್ಣು ಕೆಂಪಗಾಗಿಬಿಡ್ತಾವೆ. ಮೊನ್ನೆ ಇದ್ದಕ್ಕಿದ್ದ ಹಾಗೆ ಚಿದಂಬರಂಗೆ ಒಬ್ಬ ಹಿರಿಯ ನಾಯಕರು ಹೇಳಿದ್ರಂತೆ, ದಯವಿಟ್ಟು ರಾಹುಲ್ ಗಾಂಧಿ ಹೇಳಿ, ನಿರಂತರವಾಗಿ ಹೀಗೆ ನರೇಂದ್ರ ಮೋದಿಯ ಮೇಲೆ ವಾಗ್ದಾಳಿ ಮಾಡುವುದರಿಂದ ಅವರ ಇಮೇಜ್ ಹಾಳಾಗ್ತಾ ಇದೆ, ಸ್ವಲ್ಪ ಸುಮ್ಮನಿದ್ದು ಕಾಂಗ್ರೆಸ್ಸಿನ ಇಮೇಜನ್ನು ಇಂಪ್ರೂವ್ ಮಾಡುವ ಪ್ರಯತ್ನ ಮಾಡೋಕ್ಕೆ ಹೇಳಿ ಅವರಿಗೆ, ನೀವು ತುಂಬ ಹತ್ತಿರ ಇದ್ದೀರಿ ಅದ್ರ ಅಂತ ಹೇಳಿದ್ದು. ಅವಾಗ ಚಿದಂಬರಂ ನಕ್ಕು ಹೇಳಿದ್ರಂತೆ, ಅಪ್ಪಿತಪ್ಪಿ ನೀವು ಹೇಳಿದ ಮಾತನ್ನು ನಾನು ಏನಾದರೂ ರಾಹುಲ್ ಗಾಂಧಿಗೆ ಹೇಳಿದ್ದೆ ಆದರೆ ಅವರು ನನ್ನನ್ನು RSSನ ಚಮಚ ಅಂತ ಕರೀತಾರೆ, BJP ಚಮಚ ಅಂತ ಕರೀತಾರೆ, ನರೇಂದ್ರ ಮೋದಿ ಏಜೆಂಟ್ ಅಂತ ಕರೀತಾರೆ. ಈಗಾಗಲೇ ಕಪಿಲ್ ಸಿಬಲ್ಗೆ ಆ ರೀತಿಯಾದಂಥ ಕಪಾಳ ಮೋಕ್ಷ ಆಗಿದೆ, ಅಂಥ ಕಪಾಳ ಮೋಕ್ಷಕ್ಕೆ ನಾನು ಸಿದ್ಧನಿಲ್ಲ ಅಂತ ಹೇಳಿದ್ರಂತೆ. ಯಾವ ಚಿದಂಬರಂನ ಜೈಲಿನಲ್ಲಿ ಇಡಲಾಗಿತ್ತೋ ಅಂಥ ಚಿದಂಬರಂ ಮೊನ್ನೆ ಒಂದು ಮಾತನ್ನು ಹೇಳ್ತಾ ಇದ್ರು. ಏನಂತ ಹೇಳಿದರು? ನರೇಂದ್ರ ಮೋದಿ ಅವರ ಈ ಬಾರಿ ಸರ್ಕಾರ ಇಷ್ಟೊಂದು ನಿರ್ಣಾಯಕವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲಿ ಅಂದ್ಕೊಂಡಿರಲಿಲ್ಲ. ಅವರು ಬಂದಿರುವ ಸೀಟುಗಳನ್ನು ನೋಡಿ, ಅವರ ಕಾಯಕವನ್ನು ಗಮನಿಸಿದರೆ, ಅವರು ಬಹುಮತಕ್ಕಿಂತ ಹೆಚ್ಚಿನ ಸೀಟು ತೆಗೆದುಕೊಂಡಾಗ ಯಾವ ದಾರ್ಷ್ಟ್ಯವನ್ನು ಮೆರೆದರೋ ಅದಕ್ಕಿಂತ ಹೆಚ್ಚು ಆತ್ಮವಿಶ್ವಾಸದಿಂದ ಈ ಬಾರಿ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ವಿಡಿಯೋ ನಾನು ಸ್ವತಃ ನೋಡಿದೆ. ನಮ್ಮ ಕಾಪಿರೈಟು ಬರುವಂತೆ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಇಲ್ಲಿ ನಾವು ಹಾಕ್ಲಿಕ್ಕೆ ಸಾಧ್ಯ ಆಗೋಲ್ಲ. ಇಲ್ಲದೆ ಹೋದರೆ ಅಂಥ ದೊಡ್ಡದಾದಂಥ ಲೈಬ್ರರಿ ನನ್ನ ಹತ್ರ ಇದ್ದಾವೆ. ಯಾಕಂದರೆ ಕೆಲವೊಂದು ಸಲ ಉಲ್ಲೇಖ ಮಾಡುವಾಗ ಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅವಾಗ ನೆನಪಾಗಲಿ ಅಂತ ಒಂದಷ್ಟು ವಿಡಿಯೋಗಳನ್ನು ನಾವು ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಕಾಂಗ್ರೆಸ್ಸಿನವರೇ ದಿಗ್ಮೂಢರಾಗುವ ಹಾಗೆ, ಬೆಚ್ಚಿ ಬೀಳುವ ಹಾಗೆ ನರೇಂದ್ರ ಮೋದಿ ಈ ಬಾರಿ ಕೆಲಸ ಮಾಡ್ತಾ ಇದ್ದಾರೆ.
ಅದನ್ನು ನೋಡಿ ಶಶಿ ತರೂರ್ ಈ ಬಾರಿ ಒಂದು ಮಾತನ್ನು ಹೇಳ್ತಾರೆ, ಒಂದು ಲೇಖನವನ್ನು ಬರೆದರು ಶಶಿ ತರೂರ್. ಮುಂಚೆ ಶಶಿ ತರೂರ್ ಬರೆದಿದ್ದಾರೆ ಅಂದಮೇಲೆ ನೀವಿಲ್ಲ ಅನ್ನೋಕ್ಕಾಗಲ್ಲ. ಯಾಕೆ ಶಶಿ ತರೂರ್ಗಿರುವಂಥ ಪ್ರಜ್ಞಾವಂತಿಕೆ, ಶಶಿ ತರೂರ್ಗಿರುವಂಥ ವಿವೇಚನಾ ಬುದ್ಧಿ, ವಿವೇಕ ಮತ್ತು ಶಶಿ ತರೂರ್ಗಿರುವಂಥ ಜಾಣ್ಮೆ, ಇದನ್ನು ನಾವು ಆತ ಕಾಂಗ್ರೆಸ್ ಅನ್ನುವಂಥ ಕಾರಣಕ್ಕೋಸ್ಕರ ಸುಮ್ಮನೆ ಅಲ್ಲಗಳೆಯೋಕ್ಕಾಗಲ್ಲ. ಒಬ್ಬ ವ್ಯಕ್ತಿಗೆ ಗುಣವಿಶೇಷಗಳಿದ್ದಾಗ ಯಾವುದೇ ಪಕ್ಷದಲ್ಲಿದ್ದರೂ ಅದನ್ನು ನಾವು ಒಪ್ಕೊಳ್ಳೇಬೇಕು. ಆತ ಮೊನ್ನೆ ನರೇಂದ್ರ ಮೋದಿ ಹೇಳಿದ ತಕ್ಷಣ ಆಪರೇಷನ್ ಸಿಂಧೂರ್ ಪರವಾಗಿ 33 ದೇಶಕ್ಕೆ ಎಲ್ಲ ನಿಯೋಗ ಕರ್ಕೊಂಡೋಗಿ ನೇತೃತ್ವ ಮಾಡಿದರು ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರನ್ನ ಹೊಗಳೋದಲ್ಲ. ಎಲ್ಲ ಪಕ್ಷದವರು ಕೂಡ ಶಶಿ ತರೂರ್ನ ಗುಣವಿಶೇಷಗಳ ಬಗ್ಗೆ ಎರಡು ಮಾತನಾಡೋದಿಲ್ಲ, ಎಕ್ಸೆಪ್ಟ್ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ ದಾಳಿ ಯಾರ ಮೇಲೆ ಅಂತ ಕೇಳಬೇಕು ನೀವು. ದಾಳಿ ಯಾರ ಮೇಲೆ ಅಂತಂದರೆ ನರೇಂದ್ರ ಮೋದಿಗಿಂತ ಹೆಚ್ಚಾಗಿ ಈಗ ಕಣ್ಣು ಕೆಂಪಿಗೆ ಮಾಡಿಸ್ತಾ ಇರೋರು ಯಾರು ಅಂದರೆ ಶಶಿ ತರೂರ್. ಶಶಿ ತರೂರ್ಗೆ ಏನು ಮಾಡಬೇಕು ಅರ್ಥ ಆಗಲಾರದ ಸ್ಥಿತಿಯಲ್ಲಿ ಕಾಂಗ್ರೆಸ್ನವರು ಚಡಪಡಿಸ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಕರಟಕ, ದಮನಕ, ಚಂಬೂಕ, ಕುಂಟ ಮುತ್ಯ, ಎಲ್ಲರೂ ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರೂ ಕೂಡ ಶಶಿ ತರೂರ್ ಏನು ಮಾಡಬೇಕು, ಆತನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡೋ ಹಾಗಿಲ್ಲ. ಮಾಡಿದರೆ ಆತನ ಸಂಸತ್ ಸದಸ್ಯತ್ವ ಉಳಿದೋಗುತ್ತೆ, ಆತ ಗರಿಗೆದರಿ ಹಾರಿ ಹೋಗ್ಬಿಡ್ತಾರೆ. ಈಗೇನು ಹಾರಿ ಹೋಗೋದನ್ನು ನಿಲ್ಲಿಸಿದಾರಾ? ಯಾವ ಖೇರ ಮಾಡಲಾರದೆ ತಮ್ಮ ಪಾಡಿಗೆ ತಾವು ಹೋದರು. ಹೋಗುವಾಗ ಒಂದು ಮಾತನ್ನು ಹೇಳಿದರು ಅವರು, ರಾಷ್ಟ್ರಹಿತದ ದೃಷ್ಟಿಯಿಂದ ನನ್ನನ್ನು ಬಳಸ್ಕೊಳ್ತಾ ಇರೋದಕ್ಕೆ ಸರ್ಕಾರ ಅವರಿಗೆ ಕೃತಜ್ಞನಾಗಿದ್ದೇನೆ. ಇಂಥ ಅವಕಾಶ 1000 ಬಂದರೂ ಅದು ದೇಶದ ಹಿತದ ದೃಷ್ಟಿಯಿಂದ ಇದ್ದಾಗ ಎಲ್ಲಿಂದ ಎಲ್ಲಿಗೆ ಹೋಗಲಿಕ್ಕೆ ಬೇಕಾದರೂ ನಾನು ಸಿದ್ಧನಿದ್ದೇನೆ ಅಂತ ಹೇಳೋದು. ಹೆಂಗೆ ಕಪಾಳಕ್ಕೆ ಹೊಡೆದು ಹೋದರು ಅಂದರೆ ಕಾಂಗ್ರೆಸ್ಗೆ ಯೋಚನೆ ಮಾಡಬೇಕು, ಆ ರೀತಿ ಕಪಾಳಕ್ಕೆ ಹೊಡೆದ್ರು. ಆದರೆ ಕುಂಟು ಮುತ್ಯಾಗ ಅನಿಸುತ್ತೆ, ಅವ್ರು ಹೇಳ್ತಾರೆ ಶಶಿ ತರೂರ್ ಅವ್ರಿಗೆ ಮೋದಿ ಮುಖ್ಯ ಆಗ್ತಾರೆ, ನಮಗೆ ದೇಶ ಮುಖ್ಯ ಆಗತ್ತೆ ಅಂತ. ಮೋದಿ ಮತ್ತು ದೇಶವನ್ನು ಪ್ರತ್ಯೇಕವಾಗಿ ನೋಡಲಾರದ ಸ್ಥಿತಿಯಲ್ಲಿ ಈಗ ವಾತಾವರಣ ಇದೆ. ದೇಶವನ್ನು ಮುನ್ನಡೆಸ್ತಾ ಇರುವಂಥ ಪ್ರಧಾನಮಂತ್ರಿ ಮಾಡುವ ಕೆಲಸ ದೇಶದ ಹಿತದೃಷ್ಟಿಯಿಂದ ಇರುತ್ತೆ. ದೇಶವನ್ನು ಪ್ರತಿನಿಧಿಸುವ ವ್ಯಕ್ತಿ ಅವರಾಗಿರ್ತಾರೆ. ನೋಡಿ, ಆತ ಎಂಥ ಡಿಪ್ಲೊಮ್ಯಾಟ್ ಅಂತಂದರೆ ಹಲವಾರು ಭಾಷೆಗಳನ್ನು ಬಲ್ಲಂಥ ವ್ಯಕ್ತಿ. ಫ್ರಾನ್ಸ್ಗೆ ಹೋದ ಸಂದರ್ಭದಲ್ಲಿ ಅದ್ಭುತವಾಗಿ ಫ್ರೆಂಚ್ನಲ್ಲಿ ಮಾತಾಡಿದಂಥ ಮನುಷ್ಯ. ನರೇಂದ್ರ ಮೋದಿ ಅವ್ರದ್ದು ಭಾಳ ಅದ್ಭುತವಾದಂಥ ಆಲೋಚನೆ ಇತ್ತು ಲ್ಯಾಟ್ರಲ್ ಇದ್ರ ಬಗ್ಗೆ. ನಮ್ಮಲ್ಲಿ ಯಾವುದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಅವಕಾಶವೇ ಮಾಡಿಕೊಳ್ಳಲ್ಲ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೇನೆ, ಡಾಕ್ಟರ್ ಜಯಶಂಕರ್ ವಿಚಾರಕ್ಕೆ, ಡಾಕ್ಟರ್ ಜಯಶಂಕರ್ ನಿವೃತ್ತಿಯಾಗಿ ಅವ್ರ ಪಾಡಿಗೆ ಮನೆಗೆ ಹೋಗಿ ಕೂತಿರ್ತಾರೆ ಅವರು. ಇದ್ದಕ್ಕಿದ್ದಾಗೆ ಕರೆ ಬರುತ್ತೆ, ನರೇಂದ್ರ ಮೋದಿ ಕರೆಸ್ಕೋತಾರೆ. ಯಾಕೆ ಕರೆದಿದ್ದಾರೆ ಅಂತ ನೋಡಿದ್ರೆ ಎಲ್ಲ ಸುತ್ತಮುತ್ತಲು ಸಚಿವರು, ದೊಡ್ಡ ದೊಡ್ಡ ಲೀಡರ್ಗಳು ಕೂತಿರ್ತಾರೆ. ನನಗೇನು ಕೆಲಸ ಅಂತಾರೆ ಅವರು. 70-75 ಪ್ರಾಯ ಈಗ ಅವ್ರಿಗೆ. ಅವಾಗ ಹೇಳ್ತಾರೆ, ಇಲ್ಲ ನೀವು ಈ ದೇಶದ ವಿದೇಶಾಂಗ ಸಚಿವರಾಗಬೇಕು. ರಿಟೈರ್ ಆಗಿ ಮನೆಗೆ ಬಂದು ರೆಸ್ಟ್ ತೊಗೋತಾ ಇದ್ದೀನಿ ನಾನು. ಇಲ್ಲ ಈಗಲೇ ನಿಮ್ಮ ಕೆಲಸ ಸ್ಟಾರ್ಟು ಅಂತಾರೆ. ಅಂದರೆ ಒಬ್ಬ ವ್ಯಕ್ತಿಯ ಗುಣವಿಶೇಷಗಳನ್ನು ಗಮನಿಸಿ ಆತನಿಗೆ ಯಾವ ಜವಾಬ್ದಾರಿ ಕೊಟ್ಟರೆ ದೇಶಕ್ಕೆ, ದೇಶದ ಹಿತದ ಕುರಿತಾಗಿ ಆತ ಕೆಲಸ ಮಾಡಬಲ್ಲ ಅನ್ನೋದು ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗೆ ಹಲವಾರು ಜನರನ್ನು ಆಯ್ದುಕೊಂಡು ಕರ್ಕೊಂಬಂದಿರುವಂಥ ವ್ಯಕ್ತಿ ನರೇಂದ್ರ ಮೋದಿ. ಅದರಲ್ಲಿ ಶಶಿ ತರೂರ್ ಕೂಡ ಒಬ್ಬ. ಶಶಿ ತರೂರ್ ಕಾಂಗ್ರೆಸ್ಸಿಗರು ಅಂತ ಅವ್ರನ್ನ ದೂರ ಇಡಲಿಲ್ಲ. ಯಾವ ಪಕ್ಷ ಇದ್ರೂ ಕೆಲಸ ಮಾಡೋರು ನಮ್ಮ ಜೊತೆ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಶಶಿ ತರೂರ್ನ ಆಯ್ಕೆ ಮಾಡಿದರು ನರೇಂದ್ರ ಮೋದಿ. ಎಂಥ ಯೋಗ್ಯ ಆಯ್ಕೆ ಅಂತ ಮೊನ್ನೆ ನಡೆದಂಥ ವಿದೇಶ ಪರ್ಯಟನ ಸಂದರ್ಭದಲ್ಲಿ ಮತ್ತೊಂದು ಸಲ ಸಾಬೀತಾಗಿ ಹೋಯಿತು. ಮೊನ್ನೆ ಇಬ್ಬರೇ ಕೂತು ಅರ್ಧ ಗಂಟೆಗೆ 3/4 ಗಂಟೆಗಳ ಕಾಲ ಮಾತಾಡಿದರು. ಏನು ಮಾತಾಡಿರ್ಬೋದು ಅಂತ ರಾಜಕೀಯ ಪಡಸಾಲೆಯಲ್ಲಿ ಭಾಳ ದೊಡ್ಡ ಚರ್ಚೆ. ನೋಡಿದರೆ ಮುಂದೆ ಮಾಡಬಹುದಾದಂಥ ಕೆಲಸಗಳ ಕುರಿತು ಇಬ್ಬರು ಚರ್ಚೆ ಮಾಡ್ತಾರೆ. ನರೇಂದ್ರ ಮೋದಿ ಅವ್ರಿಗೆ ಅಸೈನ್ ಮಾಡ್ತಾರೆ, ಹೋಗಿ ರಷ್ಯಾಗೆ ಹೋಗ್ಬಾ, ಇದೊಂದು ಕೆಲಸ ಮಾಡ್ಕೊಂಬ ಅಂತ. ಅತ್ಯಂತ ಸಂಭ್ರಮದಿಂದ, ಸಂತೋಷದಿಂದ, ಹೆಮ್ಮೆಯಿಂದ ಇದು ಅಸೈನ್ಮೆಂಟನ್ನು ತಗೋತಾರೆ ಶಶಿ ತರೂರ್. ಶಶಿ ತರೂರನ್ನ ಹೊಗಳಲಿಕ್ಕೋಸ್ಕರ ಈ ಮಾತು ಹೇಳ್ತಾ ಇಲ್ಲ. ದೇಶದ ಹಿತದೃಷ್ಟಿಯಿಂದ ಈ ದೇಶದಲ್ಲಿ ಬೇರೆ ಪಕ್ಷಗಳಲ್ಲಿಯೂ ಕೂಡ ಒಳ್ಳೊಳ್ಳೆಯವರಿದ್ದಾರೆ, ಆಯ್ಕೆ ಮಾಡಿಕೊಳ್ಳುವಂಥ ಗುಣ ನಮ್ಮಲ್ಲಿಲ್ಲ ಅಂತ. ಹಾಗಾದರೆ ಶಶಿ ತರೂರ್ ಮಾಡಿರೋ ತಪ್ಪೇನು? ಶಶಿ ತರೂರ್ ಕಳೆದ 6 ತಿಂಗಳಿಂದ ಒಂದು ಮಾತನ್ನು ಹೇಳಿದರು. ಏನಂದರೆ, ನನಗೆ ಮಾತುಕತೆ ಆಡಲಿಕ್ಕೆ, ಸಂವಾದಕ್ಕೋಸ್ಕರ, ಫಾರ್ ಎ ಡೈಲಾಗ್ ಒಂದೇ ಒಂದು ಸಲ ರಾಹುಲ್ ಗಾಂಧಿ ಲಭ್ಯ ಆಗ್ತಾ ಇಲ್ಲ. ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿ ಯಾವುದೋ ಕಾಲ ಹೋಗಿದೆ ಅಂತ. ಈ ಸಲ ತಿರುವನಂತಪುರಂ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಕೊಡ್ತಾರೋ ಇಲ್ಲೋ ಅಂತ ಅನುಮಾನ ಆಗೋಗಿತ್ತು. ಯಾಕೆಂದರೆ ಇವರು ಗುಲಾಮಗಿರಿ ಮಾಡೋದಿಲ್ಲ, ಚಮಚಾಗಿರಿ ಮಾಡೋದಿಲ್ಲ. ಜೊತೆಗೆ ಸೋನಿಯಾ ಗಾಂಧಿ ಅವರ ಆಯ್ಕೆಯಾದಂಥ ಕುಂಟು ಮುತ್ಯಾನ ಎದುರುಗಡೆ ಪ್ರತಿಸ್ಪರ್ಧಿಯಾಗಿ ಚುನಾವಣೆಯಲ್ಲಿ ನಿಂತಿದ್ದರು ಶಶಿ ತರೂರ್. ಯಾರು ಸೋನಿಯಾ ಗಾಂಧಿ ಅಧಿನಾಯಕಿಯ ಆಲೋಚನೆಗೆ ವ್ಯತಿರಿಕ್ತವಾಗಿ ಈ ರೀತಿ ಚುನಾವಣೆಗೆ ನಿಲ್ತಾರೆ ಅಂದರೆ ಇವರು ಇವತ್ತಿಲ್ಲ ನಾಳೆ ಬಂಡಾಯಕ್ಕೆ ಹೇಳೋರೆ.
ಆದ್ದರಿಂದ ಇವರು ಸಂಸತ್ ಸದಸ್ಯರು ಆಗಬಾರದು ಅನ್ನೋದು ಅವ್ರ ಮನಸ್ಥಿತಿ ಆಗಿರುತ್ತೆ. ಏಕೆಂದರೆ ಅಲ್ಲಿ ಇನ್ನೊಬ್ಬ ಪಕ್ಕದಲ್ಲಿ ಒಬ್ಬ ಕೂತಿರ್ತಾನೆ, ಆತನ ಹೆಸರು ಕರಟಕ, KC ವೇಣುಗೋಪಾಲ್. ಆತ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಶಶಿ ತರೂರನ್ನ ಮುಂದೆ ತರಬಾರದು ಕೇರಳದಲ್ಲಿ. ಯಾಕೆ KC ವೇಣುಗೋಪಾಲ್ ಆ ಜಾಗಕ್ಕೆ ಹೋಗಬೇಕು. ಈ ರೀತಿ ಪಟ್ಟಭದ್ರ ಹಿತಾಸಕ್ತಿಗಳ ಮಧ್ಯೆ ಮುಳುಗಿ ಹೋಗ್ತಾ ಇರುವ ಪಕ್ಷದಲ್ಲಿ ಒಬ್ಬ ಇಂಥದ್ದೊಂದು ಶಶಿ ತರೂರ್ ಇದೆ. ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಅವರ ಗುಣವನ್ನು ಗುರುತಿಸಿ ಅವರಿಗೆ ದೇಶ ಹಿತದಲ್ಲಿ ಕೆಲಸ ಮಾಡಿಸುವಂಥ ವಿಶೇಷ ಜಾಣ್ಮೆ ನರೇಂದ್ರ ಮೋದಿ ಅವ್ರದ್ದು. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.